ಅದು ಸರ್ಕಾರಿ ಶಾಲಾ ಕಟ್ಟಡ 11 ವರ್ಷಗಳ ಹಿಂದೆ ಆರಂಭವಾಗಿದ್ದ ಕಾಮಗಾರಿ ಇನ್ನೂ ಪೂರ್ಣಗೊಂಡಿರಲಿಲ್ಲ. ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಮಕ್ಕಳು ಪರದಾರ್ಥ ವಿದ್ಯಾಭ್ಯಾಸ ಮಾಡಬೇಕಾಗಿತ್ತು. ಆದರೆ ಇದಕ್ಕೆಲ್ಲ ನ್ಯೂಸ್ 18 ತೆರೆ ಎಳೆದಿದೆ. ಸುಸಜ್ಜಿತ ಕಟ್ಟಡದಲ್ಲಿ ಓದೋ ಭರವಸೆ ಸಿಕ್ಕಿದೆ. ಇದು ಕರ್ನಾಟಕ ಮಹಾರಾಷ್ಟ್ರ ಗಡಿಯಂಚಾದ ಬೀದರ್ ಜಿಲ್ಲೆಯ ಔರಾದ್ ತಾಲೂಕಿನ ಭಂಡಾರಕಮಠ ಗ್ರಾಮದಲ್ಲಿರೋ ಮರಾಠಿ ಮಾಧ್ಯಮ ಶಾಲೆ. ಪ್ರೌಢಶಾಲೆಗಾಗಿ 5 ಕೊಠಡಿಗಳ ನೂತನ ಕಟ್ಟಡ ನಿರ್ಮಾಣ ಕೆಲಸ ಆರಂಭಿಸಿ 11 ವರ್ಷಗಳೇ ಕಳೆದು ಹೋಗಿವೆ. ಇದಕ್ಕಾಗಿ 2013ರಿಂದ 2017ರವರೆಗೆ ಸುಮಾರು 23.28 ಲಕ್ಷ ಖರ್ಚು ಸಹ ಮಾಡಲಾಗಿದೆ. ಆದರೆ ಪ್ಲಾಸ್ಟಿಂಗ್ ಮಾಡದೆ ಅರ್ಧಕ್ಕೆ ಕಾಮಗಾರಿ ನಿಂತಿದೆ. ಹೀಗಾಗಿ ಇದು ಭೂತ ಬಂಗಲೆಯಾಗಿ ಮಾರ್ಪಾಡಾಗಿತ್ತು. ಕಟ್ಟಡ ಖಾಲಿ ಬಿದ್ದಿದ್ರಿಂದ ಗ್ರಾಮದ ಕೆಲವರು ಇದನ್ನ ದನಕರುಗಳನ್ನ ಕಟ್ಟುತ್ತಾ ಕೃಷಿ ಪರಿಕರಗಳನ್ನ ಇಡುತ್ತಾ ಕೊಟ್ಟಿಗೆಯ ರೀತಿ ಬಳಸ್ತಿದ್ರು. ಆದರೆ ಪ್ರೌಢಶಾಲೆಯ ಒಟ್ಟು 102 ವಿದ್ಯಾರ್ಥಿಗಳು ಮಾತ್ರ ಪ್ರಾಥಮಿಕ ಶಾಲೆಯ ಕಟ್ಟಡದಲ್ಲೇ ಕಲಿಯಬೇಕಾಗಿತ್ತು. ಈ ಬಗ್ಗೆ ಅಧಿಕಾರಿಗಳು ನಿರ್ಲಕ್ಷ್ಯ ಮಾಡಿದ್ರು. ನಿಮ್ಮ ನ್ಯೂಸ್ 18 ಸುಮ್ಮನಿರಲಿಲ್ಲ. ಆ ಶಾಲೆಯ ಮೇಲೆ ಬೆಳಕು ಚೆಲ್ಲಿ ವಿಸ್ತೃತ ವರದಿ ಬಿತ್ತರಿಸಿತ್ತು. ಈ ಬೆನ್ನಲ್ಲೇ ಜಿಲ್ಲಾ ಪಂಚಾಯಿತಿ ಅಧಿಕಾರಿಗಳು ಗಾಢ ನಿದ್ರೆಯಿಂದ ಎಚ್ಚೆತ್ತಿದ್ದಾರೆ. ನ್ಯೂಸ್ 18 ವರದಿ ಬಳಿಕ ಜಿಲ್ಲಾ ಪಂಚಾಯಿತಿ ಸಿಇಒ ಸ್ಪಂದಿಸಿದ್ದು ಶಾಲೆಯ ಕಟ್ಟಡ ಕಾಮಗಾರಿಯನ್ನ ಶೀಘ್ರವೇ ಮುಕ್ತಾಯಗೊಳಿಸಿ ಮಕ್ಕಳಿಗೆ ಅನುಕೂಲ ಮಾಡಿಕೊಡುವ ಭರವಸೆ ಕೊಟ್ಟಿದ್ದಾರೆ. ಸಾಗಿದೆ ಕಾಮಗಾರಿ. ನಿಜಕ್ಕೂ ಇದು ದುರಂತ ಅಂತಾನೆ ಹೇಳಬಹುದು. ಜೀವ ಭಯದಲ್ಲೇ ಮಕ್ಕಳ ಕಲಿಕೆ. ನ್ಯೂಸ್ 18 ವರದಿಯಿಂದ ಎಚ್ಚೆತ್ತ ಸರ್ಕಾರ. ಗೋವಿಂದರಾಜ್ನಿಂದ ಕಬಳಿಕೆಯ ಹುನ್ನಾರ ನಡೆದಿದೆ ಅಂತ ಆರೋಪ ಕೇಳಿಬಂದಿದೆ. ಗಿಫ್ಟ್ ಡೀಡ್ ನಲ್ಲಿ ಕೊಟ್ಟಿರ್ತಕ್ಕಂಥ ಜಾಗವನ್ನ ಕಬಳಿಸುವ ಹುನ್ನಾರ. ಕಾಮಗಾರಿ ಪೂರೈಸಲು ಸಿದ್ಧತೆ. ಶೀಘ್ರದಲ್ಲೇ ಮಕ್ಕಳಿಗೆ ಸುರಕ್ಷಿತ ಶಾಲೆ. ಕೂಡಲೇ ಎಚ್ಚೆತ್ತುಕೊಳ್ಬೇಕು ಶಿಕ್ಷಣ ಇಲಾಖೆ. ನ್ಯೂಸ್ 18 ಇದನ್ನ ಫಾಲೋ ಅಪ್ ನಿರಂತರ ಮಾಡ್ತಾ ಇರುತ್ತೆ. ಭಂಡಾರಕುಮಠ ಈ ಶಾಲೆ ಬಗ್ಗೆ ಏನಲ್ಲಿ ಕೆಲಸ ನಿಂತೋಗಿದೆ ಅದ್ರ ಬಗ್ಗೆ ಇತ್ತೀಚೆಗೆ ಮಾಡಿರೋ ಸುದ್ದಿಯನುಸಾರ ನನಗೆ ಗಮನಕ್ಕೆ ಬಂತು. ತಕ್ಷಣವೇ ನಾವು DDPM ಮತ್ತು BO ಅವರಿಂದ ವರದಿ ಪಡೆದುಕೊಂಡಿದ್ದೀವಿ. ಅಪಾಯದ ಪಾಠಕ್ಕೆ ಮುಕ್ತಿ. ನ್ಯೂಸ್ 18 ಮೆಗಾ ಇಂಪ್ಯಾಕ್ಟ್. ಆದಷ್ಟು ಶೀಘ್ರವಾಗಿ ಶಾಲಾ ಕಟ್ಟಡ ಸಮಸ್ಯೆ ಬಗೆಹರಿಸಿ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಕಟ್ಟಡ ಬಳಕೆಯಾಗಲಿ ಅನ್ನೋದೇ ನ್ಯೂಸ್ 18 ಆಶಯ. ದುರ್ಗಪ್ಪ ಹೊಸಮನಿ, ನ್ಯೂಸ್ 18 ಬೀದರ್.